ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರ ಪಂಡಿತ್. ಇವತ್ತು ನಮ್ಮ ಜೊತೆ ಇದ್ದಾರೆ ಗಟ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಹೇರ್ ಫಾಲ್ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದೇ ಹೆಣ್ಮಕ್ಳನ್ನ ನೋಡಿದ್ರು ಸಹ ತುಂಬಾ ಕೂದಲು ಉದುರ್ತಾ ಇದೆ, ಬಾಚಿದ್ರೆ ಇಷ್ಟಿಷ್ಟು ಕೂದಲು ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾಕೆ ಈ ಸಮಸ್ಯೆ ಇಷ್ಟೊಂದು ವ್ಯಾಪಕವಾಗಿ ಯಾಕೆ ಕಾಡ್ತಾ ಇದೆ, ಅದರ ಹಿಂದೆ ಕಾರಣಗಳೇನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ನೀವು ಸ್ವಲ್ಪ ತಿಳಿಸ್ಕೊಡ್ಬೇಕು. ಖಂಡಿತ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಕೂದಲು ಒಂದು ಲೈಫ್ ಅಂತ ಇರುತ್ತೆ. ಹುಟ್ಟಿದ ಮೇಲೆ ಉದುರ್ಲೇಬೇಕದು. ಈಗ ಹುಟ್ಟು ಸಾವು ಹೆಂಗಿದೆಯೋ ನಮ್ ಕೂದಲಿಗೂ ಒಂದು ಹುಟ್ಟು ಸಾವು ಅಂತ ಒಂದು ಫೇಸಸ್ ಆಫ್ ಲೈಫ್ ಇದ್ದೇ ಇರುತ್ತೆ. ಹೌದು. ಸೊ ಸುಮಾರು ಕಾರಣಗಳಿಂದ ಈ ಫೇಸಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಸೊ ಕಂಪೇರಿಟಿವ್ಲಿ ನೋಡಿದ್ರೆ ಆಕ್ಚುಲಿ ಮುಂಚೆ ಎಲ್ಲ, ಈಗ ನೀವು ಹೆಂಗಸರು ಅಂತ ಹೇಳಿದ್ರೆ, ಆದ್ರೆ ಗಂಡಸರಿಗೂ ಕೂಡ ತುಂಬಾ ಉದುರೋ ಸಮಸ್ಯೆ ಇದೆ. ಏಜ್ ಆದ್ಮೇಲೆ ಸಾಧಾರಣವಾಗಿ ಉದುರುತ್ತೆ, ಆದ್ರೆ ಕೆಲವರಿಗೆ ಇವಾಗ ಎಂಗೇಜ್ ನಲ್ಲೂ ಕೂಡ ಉದುರ್ತಾ ಇದೆ. ಇದಕ್ಕೆ ಸುಮಾರು ಕಾರಣಗಳನ್ನ ನಾವು ಔಟ್ಲೈನ್ ಮಾಡ್ತಾ ಹೋಗ್ಬೋದು. ಎಲ್ಲದಕ್ಕೂ ಒಂದೇ ಕಾರಣ ನಾವು ಪೊಲ್ಯೂಷನ್ ಅಥವಾ ನಾವು ಆಹಾರ ಸರಿ ಇಲ್ಲ ಅಥವಾ ನೀರ್ ಸರಿ ಇಲ್ಲ, ನಾವು ಹೆಲ್ಮೆಟ್ ಯೂಸ್ ಮಾಡ್ತೀವಿ ಅನ್ಕೊಂಡು ಯಾವ್ದೋ ಎಣ್ಣೆಗಳನ್ನ ಮೊರೆ ಹೋಗುವಂಥದ್ದು, ಟಿವಿನಲ್ಲಿ ಪೇಪರ್ ನಲ್ಲಿ ಬರುವಂತ ಆಡ್ಸ್ ಗಳನ್ನ ತಗೊಂಡ್ಬಿಟ್ಟು ಬೇರೆ ಬೇರೆ ಎಣ್ಣೆಗಳನ್ನ ಶಾಂಪುಗಳನ್ನ ಯೂಸ್ ಮಾಡೋದು ಸಾಧಾರಣವಾಗಿ ನಾವು ನೋಡ್ತಾ ಇದೀವಿ. ಅದ್ರ ನಾವು ಸರಿಯಾದ ಕಾರಣಗಳನ್ನ ತಿಳ್ಕೋಬೇಕು. ಇಲ್ಲ ಸುಮಾರು ಕಾರಣಗಳಿದೆ. ಯಾಕೆ ಜಾಸ್ತಿ ಆಗ್ತದೆ ಅಂದ್ರೆ ಸುಮಾರು ಕಾರಣಗಳು. ಅದರಲ್ಲಿ ಮೊದಲನೇ ಒಂದು ಅತಿ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಹಾರ್ಮೋನ್ಗಳಲ್ಲಿ ಉಂಟಾಗುವಂತ ಬದಲಾವಣೆ. ನಮಗೆಲ್ಲ ಗೊತ್ತಿರೋಂಗೆ ಕೆಲವು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಆಯಾ ವಯಸ್ಸಿನಲ್ಲಿ ತಕ್ಕನಂಗೆ ಜಾಸ್ತಿ ಉತ್ಪಾದನೆ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಈ ಹಾರ್ಮೋನ್ಗಳು ಎಸ್ಪೆಷಲಿ ನಮ್ಮ ದೇಹದಲ್ಲಿ ಇದಾದಾಗ ವೇರಿಯೇಷನ್ಸ್ ಉಂಟಾದಾಗ ಈ ಕೂದಲು ಉದುರುವ ಸಮಸ್ಯೆ ಜಾಸ್ತಿ. ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಈಗ ಹೆರಿಡಿಟರಿ ಕಾರಣಗಳು, ತಂದೆ ತಾಯಿಯಲ್ಲಿ ಕಡಿಮೆ ಇದ್ರೆ ಕೂದಲು ಮಕ್ಕಳಲ್ಲಿ ಉದುರುವಂತ ಸಾಮಾನ್ಯ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿದ್ದಿಲ್ಲ ಅಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನಮ್ಮ ಆಹಾರದಲ್ಲಿ ನಮ್ಮ ಕೂದಲಿಗೆ ಏನ್ ಆಹಾರ ಬೇಕು, ಪ್ರತಿಯೊಂದು ಗಿಡ ಮೊಳಕೆ ಆಗಿ ಬರಲಿಕ್ಕೆ ಫರ್ಟಿಲೈಸರ್ಸ್ ಅಂತ ಬೇಕಾಗುತ್ತೆ. ನಮ್ ಕೂದಲಿಗೂ ಅದೇ ರೀತಿ ಫರ್ಟಿಲೈಸರ್ಸ್ ಅಂತ ಇರುತ್ತೆ. ಸೊ ಅದರ ಕೊರತೆ ಉಂಟಾಗುವಂತದ್ದು ಕೂಡ ಒಂದು ಕಾರಣ. ಇನ್ನು ಕೆಲವರಲ್ಲಿ ಮೇನ್ ಆಗಿ ಅಂತ ಹೇಳಿದ್ರೆ ಹೈಪೋಸಿಡಿಟಿ ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಇದರಲ್ಲಿ ಕೂಡ. ಈ ಕೆಲವರು ಅಂದ್ಕೊಳ್ತಾರೆ ಆಕ್ಚುಲಿ ಈಗ ಹೈಪೋಸಿಡಿಟಿಗೂ ಅಥವಾ ಇಂಡೈಜೆಷನ್ಗೂ ಕೂದಲುದ್ರಕ್ಕೂ ಏನ್ ಸಂಬಂಧ ಅಂತ. ಸ್ಟ್ರಾಂಗ್ ಲಿಂಕ್ ಬಿಟ್ವೀನ್. ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಈ ಒಂದು ಹೊಟ್ಟೆಯಲ್ಲಿ ಜಂತು ಹುಳ ಉಂಟಾಗುವಂಥದ್ದು, ಅದು ಕೂಡ ಒಂದು ಸ್ಟ್ರಾಂಗ್ ಲಿಂಕ್. ಕೆಲವರಿಗೆ ಈ ಸ್ಕ್ಯಾಲ್ಪ್ ನಲ್ಲಿ ಆಗುವಂತ ಕೆಲವು ಪ್ರಾಬ್ಲಮ್ಗಳು, ಅದರಿಂದ ಕೂಡ ಕೂದಲು ಉದುರುವಿಕೆ ಸಮಸ್ಯೆ ಸಾಮಾನ್ಯವಾಗಿರುತ್ತೆ. ವಂಶವಾಹಿಗಳು ಏನಾದ್ರೂ ಇದಕ್ಕೆ ಇಂಬು ಕೊಡ್ತಾವ? 100% ಆಕ್ಚುಲಿ ನೋಡಿ, ಏನ್ ನಮ್ಮ ಜೆನೆಟಿಕಲಿ ಮೆಟೀರಿಯಲ್ಸ್ ಇರ್ತದೆ, ಫಾದರ್ಸ್ ಅಂಡ್ ಮದರ್ಸ್ ನಾರ್ಮಲಿ ಕ್ಯಾರಿ ಆಗುತ್ತೆ ಮಕ್ಕಳಲ್ಲೂ ಕೂಡ. ಸೊ ತಂದೆ ಬಾಳ್ದಿದ್ದವರೆ ಮಕ್ಕಳಲ್ಲಿ ಒಂದು 70% ಚಾನ್ಸಸ್ ಆಫ್ ಬಾಳ್ನೆಸ್ ಇರ್ತದೆ. ಅಂದ್ರೆ ಅಟ್ಲೀಸ್ಟ್ ದೇ ಕ್ಯಾನ್ ಮೇಂಟೈನ್ ಈ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಥವಾ ಬೇರೆ ಬೇರೆ ಇದ್ರೂ ಕೂಡ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಂಗೆ ಕೆಲವು ಟೆಕ್ನಿಕ್ಗಳು ಇರ್ತವೆ ಆಕ್ಚುಲಿ. ಸೊ ಹೆರಿಡಿಟರಿ ಅಂದ ತಕ್ಷಣ ಉದುರಲೇಬೇಕು ಅಂತೇನಿಲ್ಲ, ಮಕ್ಕಳಿಗೂ ಕೂಡ ತಂದೆ ತಾಯಿಯಲ್ಲಿ ಈಗ ಬಾಳ್ನೆಸ್ ಇದೆ ಅಂದ್ರೆ ಮಕ್ಕಳಲ್ಲಿ ಇರಲೇಬೇಕು ಬಾಳ್ನೆಸ್ ಅಂತ ಏನಿಲ್ಲ. ಬಟ್ ದೇರ್ ಈಸ್ ಒಂದು 60 to 70% ಸ್ಟ್ರಾಂಗ್ ಲಿಂಕ್ ಬಿಟ್ವೀನ್ ಹೆರಿಡಿಟರಿ. ಆದ್ರೆ ಅದು ಈಗ ಗಂಡಸರಲ್ಲಿ ಹೆಚ್ಚು ವಂಶವಾಹಿಗಳು ಕೆಲಸ ಮಾಡ್ತವೆ, ಹೆಂಗಸರಲ್ಲಿ ಕಡಿಮೆ. ಮೇಲ್ ಪ್ಯಾಟರ್ನ್ ಆಫ್ ಬಾಳ್ನೆಸ್. ಇಲ್ಲಿ ನಾನು ಹಾರ್ಮೋನ್ ವೇರಿಯೇಷನ್ ಅಂತ ಹೇಳಿದೆ. ಆಕ್ಚುಲಿ ಟೆಸ್ಟೋಸ್ಟಿರಾನ್ ನ ಒಂದು ಇಲ್ಲಿ ಕಾರ್ಯ ಬಹಳ ಮುಖ್ಯ. ಈ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಜಾಸ್ತಿ ಆದಾಗ ಆಂಟ್ರೋ ಲ್ಯಾಟ್ರಲ್ ಬಾಳ್ನೆಸ್ ಅಂತ ಹೇಳ್ತೀವಿ. ನಮ್ಮ ಕಿವಿಯ ಹಿಂಭಾಗದಿಂದ ಮೇಲ್ಗಡೆಯಿಂದ ಕೂದಲು ಉದುರುವಂಥದ್ದು. ಮತ್ತೆ ಕೆಲವರಿಗೆ ಮೇಲ್ಗಡೆ ನೀವು ನೋಡಬಹುದು ಹೆರಿಡಿಟರಿ ಬಾಳ್ನೆಸ್ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಶುರು ಆಗುತ್ತೆ ಬಾಳ್ನೆಸ್, ತಲೆಯ ನೆತ್ತಿಯ ಹಿಂಭಾಗದಲ್ಲಿ ಶುರು ಆಗುತ್ತೆ ಬಾಳ್ನೆಸ್. ದಟ್ ಈಸ್ ಎ ಹೆರಿಡಿಟರಿ ಟೈಪ್ ಆಫ್. ಮತ್ತೆ ಹೆಂಗಸರಿಗೆ ಇತ್ತೀಚೆಗೆ ಎರಡು ಸೈಡ್ ನಲ್ಲಿ ತುಂಬಾ ಕೂದಲು ಹೋಗುತ್ತೆ, ಫ್ರಂಟಲ್ ಲೈನ್ ಅಲ್ಲಿ ತುಂಬಾ ಕೂದಲು, ಅಂದ್ರೆ ಆ ಲೈನ್ ಹಿಂದೆ ಹೋಗ್ತಾ ಇದೆ, ಕೂದಲು ತುಂಬಾ ಉದುರ್ತಾ ಇದೆ ಅಂತ ಹೇಳೋ ಕಂಪ್ಲೇಂಟ್ಸ್ ಗಳು ಜಾಸ್ತಿ. ಬಿಕಾಸ್ ಆಫ್ ಟೆಸ್ಟೋಸ್ಟೆರಾನ್ ಓನ್ಲಿ. ಅದಕ್ಕೆ ನೋಡಿ ಇವಾಗ ಬರ್ತಿದ್ದು DHT ಬ್ಲಾಕರ್ಸ್ ಅದ ಬರುತ್ತೆ. ಏನ್ ಮಾಡುತ್ತೆ ಅಂದ್ರೆ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕೂದಲನ್ನ ತೆಳು ಮಾಡ್ಬಿಡುತ್ತೆ. ಹೇರ್ ಸ್ಪ್ಲಿಟ್ ಎಂಡ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಸ್ಲೆಂಡರ್ ಮಾಡಕ್ ಬಿಡುತ್ತೆ. ನಮ್ದು ಹೇರ್ ರೂಟ್ಸ್ ನೇ ಸ್ಲೆಂಡರ್ ಮಾಡುತ್ತೆ. ಅದು ಕೂಡ ಒಂದು ಈ ಒಂದು ಹಾರ್ಮೋನಲ್ ವೇರಿಯೇಷನ್ಸ್ ಆಗುವಂಥದ್ದು. ಎರಡನೇ ಒಂದು ಹಾರ್ಮೋನ್ ಅಂತ ಹೇಳಿದ್ರೆ ಇದು ಥೈರಾಯ್ಡ್ ಹಾರ್ಮೋನ್. ನಿಮಗೆಲ್ಲ ಗೊತ್ತಿರಂಗೆ ಕೂದಲು ಜಾಸ್ತಿ ಉದುರ್ತಾ ಇದೆ ಅಂತ ಯಾವುದೇ ಡಾಕ್ಟರ್ ಹತ್ರ ಹೋಗ್ಲಿ, ಫಸ್ಟ್ ಚೆಕ್ ಮಾಡ್ಸೋದೇ ನಿಮ್ T3 T4 TSH ನಿಮ್ದು ಎಷ್ಟಿದೆ ನಿಮ್ದು ಹಾರ್ಮೋನ್ಗಳನ್ನ ಅಂತ ಚೆಕ್ ಮಾಡ್ತಾರೆ ನಾರ್ಮಲಿ. ಸೊ ಯಾಕಂದ್ರೆ ಇದ್ರಲ್ಲಿ ನೋಡಿ ನಾವು ಫಸ್ಟ್ ಈ ಲೈಫ್ ಸೈಕಲ್ ನಾನು ಮುಂಚೆನೆ ಹೇಳ್ದಂಗೆ ಅದನ್ನ ಅರ್ಥ ಮಾಡ್ಕೋಬೇಕು. ಲೈಫ್ ಸೈಕಲ್ ಅನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ನೋಡಿ, ಲೈಫ್ ಸೈಕಲ್ ಅಂದ್ರೆ ಈ ಒಂದು ಕೂದಲು ಹುಟ್ಟಿನಿಂದ ಉದುರು ಹೋಗೋ ತನಕ 4 ಫೇಸ್ ಇರ್ತವೆ. ಅದರಲ್ಲಿ ಮೊದಲನೇದು ಬರೋದು ಅನಾಜನ್ ಅಂತ ಹೇಳಿದ್ರೆ ನಮ್ಮ ಹೇರ್ ಫಾಲಿಕಲ್ಸ್ ಇಂದ ಹೇರ್ ಒಂದು ಗ್ರೋತ್ ಆಗಿ ಒಂದು ಫಾಲಿಕಲ್ ಉತ್ಪಾದನೆ ಆಗೋದು, ಅದಕ್ಕೆ ಅನಾಜನ್ ಫೇಸ್ ಅಂತ ಹೇಳ್ತೀವಿ. ಅದು ಕೆಲವು ವೀಕ್ಸ್ ಟುಗೆದರ್ ತಗೊಳುತ್ತೆ. ಅದಾದ ನಂತರ ಬರುವಂತದ್ದು ಕೆಟಾಜನ್, ಅಂದ್ರೆ ನಮ್ಮ ಒಂದು ಈ ಬುಡದಿಂದ ಅದು ಬೇರ್ಪಟ್ಟು ನಮ್ಮ ನೆತ್ತಿಯ ಮೇಲೆ ಬಂದು ಕುತ್ಕೊಳ್ಳುವಂಥದ್ದು. ಆಮೇಲೆ ಮೂರನೇದು ಬರೋದು ಅಂತ ಹೇಳಿದ್ರೆ ಟಿರೋಜನ್ ಅಂತ. ಟಿರೋಜನ್ ಅಂದ್ರೆ ನಮ್ಮ ಆ ಕೂದಲು ನೆತ್ತಿಯ ಮೇಲೆ ಅದು ನಿಂತ್ಕೊಳ್ಳುವಂಥದ್ದು. ಅದಕ್ಕೆ ಸಾಧಾರಣವಾಗಿ 6 to 7 years ತನಕ ಇರುತ್ತೆ ಟೈಮ್ ಅದಕ್ಕೆ ಟಿರೋಜನ್. ಆಮೇಲೆ ಲಾಸ್ಟಿಗೆ ಬರುವಂತದ್ದು ಎಕ್ಸೋಜನ್, ಅಂದ್ರೆ ಉದುರುವಂತ ಫೇಸ್.
ಈ 4 ಲೈಫ್ ಸೈಕಲ್ ಆಫ್ ಇರುತ್ತಲ್ಲ, ಇದರಲ್ಲಿ ಆಗುವಂತ ಬದಲಾವಣೆಗಳಿಂದಾನೇ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗೋದು. ಈ ಥೈರಾಯ್ಡ್ ಹಾರ್ಮೋನ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಟಿಲೋಜನ್ ಫೇಸ್ ಪ್ರೊಲಾಂಗ್ ಆಗಿಬಿಡಲ್ಲ, ಅದು ಕೆಟಾಜನ್ ಬೇಗ ಆಗುತ್ತೆ, ಎಕ್ಸೋಜನ್ ಕೂಡ ಬೇಗ ಆಗುತ್ತೆ. ಸೊ ಈ ಒಂದು ಜಾಸ್ತಿ ಮೆಟಬಾಲಿಸಮ್ ಆಗಕ್ಕಾಗಲ್ಲ, ಸರಿಯಾಗಿ ಕೂದಲು ಮೆಟಬಾಲಿಸಮ್ ಆಗಕ್ಕಾಗಲ್ಲ, ಅದಕ್ಕೆ ಸರಿಯಾದ ಒಂದು ಪೋಷಕಾಂಶ ಸಿಕ್ಕಲ್ಲ. ಹಾಗಾಗಿ ಉದುರೋ ಸಮಸ್ಯೆ ತುಂಬಾ ಜಾಸ್ತಿ. ನೋಡಿ, ಕೆಲವರು ಹೇಳ್ತಾ ಇರ್ತಾರೆ, ಕೈ ಹಾಕಿ ಅಂತೀನಿ ಒಂದು ಇಷ್ಟು ಕೂದಲು ಬರುತ್ತೆ ಸರ್ ಅಂತ ಹೇಳ್ತಾರೆ. ಸೊ ಆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಲ್ಲಿ ಕೂಡ ಆ ಪ್ರಾಬ್ಲಮ್ ಬರುತ್ತೆ. ಕೆಲವರಿಗೆ ಜಂತುಹುಳು ಸಮಸ್ಯೆ ಇದ್ದರಲ್ಲೂ ಕೂಡ ಈ ಪ್ರಾಬ್ಲಮ್ ಬರುತ್ತೆ. ಅದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನಾನು ಹೇಳ್ದಂಗೆ ಹಾರ್ಮೋನ್ ಆದ ನಂತರ ಬರುವಂತದ್ದು ಮೇನ್ ಆಗಿ ಒಂದು 40 to 50% ಆಫ್ ಇದು ಕೂದಲು ಉದುರೋ ಸಮಸ್ಯೆಗೆ ಈ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕಾರಣ. ಅದರಲ್ಲಿ ಎಸ್ಪೆಷಲಿ ತುಂಬಾ ಮುಖ್ಯವಾಗಿ ನಮ್ಮ ಕೂದಲಿಗೆ ಬೇಕಾಗಿರುವಂತ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಐರನ್ ಅಥವಾ ಫೆರಿಟಿನ್. ಫೆರಿಟಿನ್ ಬಹಳ ಮುಖ್ಯ ಆಕ್ಚುಲಿ. ಸುಮಾರು ಜನ ನೋಡಿ ಅನಿಮಿಕ್ ಆಗಿರ್ತಾರೆ, ಸೊ ಅವರಲ್ಲೂ ಕೂಡ ಈ ಕೂದಲು ಉದುರೋಕೆ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಜಂತುಹುಳ ಬದುಕದೆ ಈ ಫೆರಿಟಿನ್ ಮೇಲೆ. ಹಾಗಾಗಿ ಈ ಒಂದು ಯಾವಾಗ ಫೆರಿಟಿನ್ ಲೆವೆಲ್ಸ್ ಲೋ ಆಗುತ್ತೋ ಅವಾಗ ನಮ್ಮ ಕೂದಲು ಉದುರೋಕೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಇನ್ನು ಎರಡನೇದು ಜಿಂಕ್ ಇರ್ಬೋದು, ಅಥವಾ ಸೆಲೆನಿಯಂ ಇರ್ಬೋದು, ಅಥವಾ ಬಯೋಟಿನ್ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ಒಮೆಗಾ 3 ಇರ್ಬೋದು. ಈ ತರ ಎಲ್ಲ ಸುಮಾರು ಖನಿಜಾಂಶಗಳು ಮತ್ತು ಒಂದು ಪೋಷಕಾಂಶಗಳು ನಮ್ಮ ಕೂದಲಿಗೆ ಬಹಳ ಮುಖ್ಯ. ಫರ್ಟಿಲೈಸರ್ಸ್ ಇದ್ದಂಗೆ ಇವನ್ನ ನ್ಯಾಚುರಲಿ ನಾವು ಯಾವ್ದಾದ್ರು ಫುಡ್ ಇದರಲ್ಲಿ ಪಡ್ಕೊಳ್ಬಹುದಾ ನಮ್ಮ ನಿತ್ಯ ಜೀವನದ? ನೀವು ಸಪ್ಲಿಮೆಂಟ್ ತುಂಬಾ ಡಿಫಿಷಿಯನ್ಸಿ ಇದ್ದಲ್ಲಿ ವೈಟಮಿನ್ ಡಿ ಅಂತ ನೀವು ಸಪ್ಲಿಮೆಂಟ್ಸ್ ಆಗ್ತಾ ಹೋಗ್ಬೋದು ಕೆಲವು ವಾರಗಳ ಕಾಲ. ಅದ ನಂತರ ನಿಮ್ ಡಯಟ್ ನ ಸರಿ ಮಾಡ್ಕೋಬೇಕಾಗುತ್ತೆ. ಈಗ ನಿಮ್ಗೆ ಜಿಂಕ್ ಸೆಲೆನಿಯಂ ಅಂದ್ರೆ ಹೇರಳವಾಗಿ ನಿಮ್ಗೆ ಸಿಗೋದು ಈ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಇರ್ಬೋದು, ಫ್ಲಾಕ್ ಸೀಡ್ಸ್ ಅಲ್ಲಿ ಇರ್ಬೋದು, ಚಿಯಾ ಸೀಡ್ಸ್ ಗಳಿರ್ಬೋದು, ಸನ್ಫ್ಲವರ್ ಸೂರ್ಯಕಾಂತಿ ಬೀಜಗಳಿರ್ಬೋದು, ಸೆಸಿಮಿ ಸೀಡ್ಸ್ ಎಲ್ಲಲ್ಲಿ ಇರ್ಬೋದು. ಇದರೆಲ್ಲ ನಮ್ಮ ಜಿಂಕ್ ಅಂಶ ಜಾಸ್ತಿ ಇರುತ್ತೆ. ಈ ಸೆಲೆನಿಯಂನ ಅಂಶ ಜಾಸ್ತಿ ನಿಮ್ಗೆ ಹೇರಳವಾಗಿ ಸಿಗುವಂತದ್ದು ಸೀ ಫುಡ್ಸ್ ಅಲ್ಲಿ. ನಾರ್ಮಲಿ ನೋಡಿ, ಈಗ ವೆಜಿಟೇರಿಯನ್ಸ್ ಆಗಿದ್ದವರಿಗೆ ಸ್ವಲ್ಪ ಸೆಲೆನಿಯಂ ರಿಚ್ ಸೋರ್ಸಸ್ ಸ್ವಲ್ಪ ಕಷ್ಟ. ಈ ಕಪ್ಪೆ ಚಿಪ್ಗಳು, ಆಯಿಸ್ಟರ್ಸ್, ಜೆಲ್ಲಿಸ್, ಫಿಶಸ್, ಪ್ರಾನ್ಸ್ ವೆಜಿಟೇರಿಯನ್ಸ್ ಉಪಯೋಗಿಸದೆ ಇರೋದ್ರಿಂದ ಅವರಿಗೆ ಸಪ್ಲಿಮೆಂಟ್ ತಗೊಳ್ಳೋದು ಬೆಟರ್. ಸರಿಯಾಗಿ ತಿಳ್ಕೊಂಡು ಸರಿಯಾದ ಡಾಕ್ಟರ್ ಗಳನ್ನ ಕನ್ಸಲ್ಟ್ ಮಾಡ್ಬಿಟ್ಟು ಈ ನಿಮ್ಮ ನೋಡಿ ಆಕ್ಚುಲಿ ಕೂದಲು ಉದ್ರಕ್ಕೆ ಯಾವ್ದೋ ಒಂದು ಎಣ್ಣೆ ಹಚ್ಕೊಂಡು ಯಾವ್ದೋ ಒಂದು ಸಪ್ಲಿಮೆಂಟ್ ತಗೊಳ್ಳೋದಲ್ಲ. ಆಕ್ಚುಲಿ ನಿಮಗೆ ಯಾವ ಕಾರಣಗಳಿಂದ ಬರ್ತಾ ಇದೆ, ಈಗ ಒಂದಕ್ಕೆ ಒಂದೊಂದು ಲಿಂಕ್ ಇರುತ್ತೆ ಆಕ್ಚುಲಿ. ಹೌದು, ಯಾಕಂದ್ರೆ ನಾನು ಇದನ್ನ ಇನ್ನೊಂಚೂರು ಸ್ಪೆಸಿಫಿಕ್ ಆಗಿ ಕೇಳ್ಬೇಕು ಅಂತಂದ್ರೆ, ಆ ಎಣ್ಣೆ ಉಪಯೋಗಿಸಿ ಅಥವಾ ಈ ಆಹಾರ ತಗೊಳ್ಳಿ, ಆ ನಟ್ಸ್ ಅಂಡ್ ಸೀಡ್ಸ್ ಅನ್ನ ಉಪಯೋಗಿಸಿದಾಗ ನನಗ್ ಚೆನ್ನಾಗಾಗಿತ್ತು, ನೀನು ಅದನ್ನೇ ಉಪಯೋಗಿಸು ಅಂತ ಹೇಳಿ ತುಂಬಾ ಜನ ಅವ್ರವ್ರದ್ದೇ ಆದಂತ ಒಂದು ಪಾಸ್ ಆನ್ ಮೆಸೇಜ್ ಮಾಡೋದಿರುತ್ತೆ. ಇದು ಎಲ್ಲರಿಗೂ ಸರಿ ಆಗುತ್ತೆ ತೋರ್ಸ್ಕೊಂಡಾಗ ಎಲ್ಲಾ ಒಂದು ಸಿಂಪ್ಟಮ್ಸ್ ಗಳನ್ನ ಲಿಂಕ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಹೈಪೋಸಿಡಿಟಿ ಅಥವಾ ಇಂಡೈಜೆಷನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಲ್ಲೂ ಕೂದಲು ಇರುತ್ತೆ. ಇವರಿಗೆ ಏನಾಗ್ತಿದೆ ಅಂದ್ರೆ ತಿಂದಂತ ಆಹಾರ ಜೀರ್ಣನೇ ಆಗ್ತಿರಲ್ಲ, ಪ್ರೋಟೀನ್ಸ್ ಡೈಜೆಸ್ಟ್ ಆಗ್ತಿರಲ್ಲ. ನಮ್ಮ ದೇಹಕ್ಕೆ ಬಯೋಟಿನ್ ತುಂಬಾ ಮುಖ್ಯ, ನಮ್ಮ ಕೂದಲಿಗೆ ಅದು ಇಟ್ಸ್ ಎ ಪ್ರೋಟೀನ್. ಅದ್ ನಮಗೆ ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಡೈಜೆಸ್ಟ್ ಆಗ್ಬೇಕು. ಅವರಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂತ ಹೇಳಿದ್ರೆ, ಹೊಟ್ಟೆ ಹಸಿತಾ ಇರಲ್ಲ, ತಿಂದಿದ್ ಹೊಟ್ಟೆಲ್ಲೇ ಕಡ್ದಂಗ್ ಆಗ್ತಾ ಇರುತ್ತೆ, ಮಲಬದ್ಧತೆ ಸಮಸ್ಯೆ ಇರುತ್ತೆ, ಸರಿಯಾಗಿ ಹೊಟ್ಟೆ ಹಸಿತಾ ಇರಲ್ಲ, ಜೊತೆಗೆ ಕೂದಲು ಬೇರೆ ಉದುರ್ತಾ ಇರುತ್ತೆ. ಲಿಂಕ್ ಇರುತ್ತೆ. ಇವಾಗ ನಾನು ಜಂತುಹುಳು ಸಮಸ್ಯೆ ಅಂತ ಹೇಳಿದೆ, ಅವ್ರಿಗೆ ಉದದ್ವಾರದಲ್ಲಿ ಸ್ವಲ್ಪ ಇಚ್ಚಿಂಗ್ ಇರ್ತದೆ, ಮತ್ತೆ ರಾತ್ರಿ ಹೊತ್ತು ಗಂಟ್ಲು ಒಣಗ್ತಾ ಇರುತ್ತೆ, ಕೂದಲು ಕೂಡ ಉದುರ್ತಾ ಇರುತ್ತೆ, ತುಂಬಾ ಕಣ್ಣೆಲ್ಲ ರೆಡ್ನೆಸ್ ಇರುತ್ತೆ, ತುಂಬಾ ಸ್ವೀಟ್ ಕ್ರೇವಿಂಗ್ ಇರುತ್ತೆ. ಲಿಂಕ್ ಇದು ಲಿಂಕ್ ಜೊತೆ ಕೂದಲು ಉದುರಿರುತ್ತೆ. ಇದು ಮಾಡಿದಾಗ ಯು ಹ್ಯಾವ್ ಟು ಡಯಾಗ್ನೋಸ್ ದಟ್. ಸೊ ನಿಮಗೆ ಯಾವ ಪ್ರಾಬ್ಲಮ್ ಇಂದ ಕೂದಲು ಉದುರ್ತಿದೆ ಅಂತ ನಿಮ್ದು 7-8 ಸಿಂಪ್ಟಮ್ಸ್ ನೋಡ್ಕೊಂಡು ಸರಿಯಾದ ಹಿಸ್ಟ್ರಿ ಟೇಕಿಂಗ್ ತಗೊಂಡಾಗ ನಿಮಗೆ ಇದೇ ಕಾರಣದಿಂದ ಉದುರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಸರಿ ಆಗ್ಬಿಡುತ್ತೆ. ಈಗ ಥೈರಾಯ್ಡ್ ಸಮಸ್ಯೆ ಇದ್ದ ಹಾಗೇನೆ PCOD PCOS ಸಮಸ್ಯೆಯಿಂದ ಸಹ ಕೂದಲು ಉದುರುವಂತದ್ದು. PCOD ಕೂಡ ಅಗೇನ್ ಈಗ ಎಸ್ಟ್ರೋಜನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್, ಕಾರ್ಟಿಸಾಲ್ ಹಾರ್ಮೋನ್, ಈ ಥೈರಾಯ್ಡ್ ಹಾರ್ಮೋನ್ ಎಲ್ಲದಕ್ಕೂ ಲಿಂಕ್ ಇರುತ್ತೆ. ಆಕ್ಚುಲಿ ಈ PCOD ಸಮಸ್ಯೆದಲ್ಲಿ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಎಸ್ಟ್ರೋಜನ್ ಬಿಲ್ಡಪ್ ಆಗಿರುತ್ತೆ, ಅಲ್ಲಿ ಕೂಡ ಹಾರ್ಮೋನಲ್ ವೇರಿಯೇಷನ್ ಶುರು ಆಗುತ್ತೆ. ಈಸ್ಟ್ರೋಜನ್ ಕೂಡ ಬಹಳವಾದ ಒಂದು ಮುಖ್ಯವಾದಂತಹ ಹಾರ್ಮೋನ್. ಈಗ ನೋಡಿ, ಸಾಧಾರಣವಾಗಿ ಹೇಳಂತಂದ್ರೆ ಈ PCOD ನಲ್ಲಿ ಮೇಲ್ ಡಾಮಿನೆಂಟ್ PCOD ಇರ್ತವೆ. ಆಕ್ಚುಲಿ ಅದರಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಫೇಶಿಯಲ್ ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ, ಮಕ್ಕದಲ್ಲೆಲ್ಲ ಬ್ಲಾಕ್ ಡಿಸ್ಕಲರೇಷನ್ ಇರುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ, ಥೈರಾಯ್ಡ್ ನಲ್ಲಿ ವೇರಿಯೇಷನ್ಸ್ ಇರುತ್ತೆ, ಮುಟ್ಟಿನಲ್ಲಿ ಬದಲಾವಣೆಗಳು ತುಂಬಾ ಇರ್ತವೆ, ಜೊತೆ ಕೂದಲು ಇರ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ನಿಮಗೆ ಅಲ್ಲಿಂದ ಆಗಿದೆ ಅಂತ ಅರ್ಥ. ಸೊ ನಿಮ್ಗೆ ಅದನ್ನ ಸರಿ ಮಾಡಿದಾಗ ನಿಮ್ಗೆ ಕೂದಲು ಸಮಸ್ಯೆ ಕಡಿಮೆ ಆಗ್ಬಿಡುತ್ತೆ. ಸೊ ಮೂಲದಲ್ಲಿ ಯಾವ ಸಮಸ್ಯೆಯಿಂದ ನಮಗೆ ಈ ಕೂದಲು ಉದುರ್ತಾ ಇದೆ ಅನ್ನೋದನ್ನ ನಾವು ಕಂಡು ಹಿಡ್ಕೊಂಡ್ರೆ ಅದಕ್ಕೆ ತಕ್ಕನಾದ ಚಿಕಿತ್ಸೆಗಳನ್ನ ಮಾಡ್ಕೊಂಡಾಗ ಅವರಿಗೆ ಆ ಕೂದಲು ಉದುರೋ ಸಮಸ್ಯೆಯಿಂದ ದೂರ ಆಗಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ನೋಡಿ ವೀಕ್ಷಕರೇ, ಹೀಗೇನೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಅಥವಾ ಬೇರೆ ಬೇರೆ ಮೂಲಗಳಿಂದ ಕೂದಲು ಉದುರೋ ಸಮಸ್ಯೆ ಇದ್ದಿರಬಹುದು. ಅದನ್ನ ಸರಿಯಾದ ಡಾಕ್ಟರ್ಗೆ ತೋರಿಸಿ ಯಾವ ಮೂಲದಿಂದ ಆ ಕೂದಲು ಉದುರೋ ಸಮಸ್ಯೆ ಬಂದಿದೆ ನಿಮ್ಮಲ್ಲಿ ಅಂತ ಹೇಳೋದನ್ನ ನೀವು ಕಂಡು ಹಿಡ್ಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡ್ಕೊಂಡಾಗ ಮಾತ್ರ ಈ ನಿಮ್ಮಲ್ಲಿ ಕೂದಲು ಉದುರೋದು
ದೂರ ಆಗಬಹುದು. ಬೇರೆ ಬೇರೆ ವ್ಯಕ್ತಿಗಳಿಗೆ ಇದು ಬೇರೆ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಅದನ್ನ ಸರಿಯಾಗಿ ಕಂಡು ಹಿಡ್ಕೊಂಡು ಚಿಕಿತ್ಸೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಡಾಕ್ಟರ್ ಸರ್ಜಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೇನೆ ಡಾಕ್ಟರ್, ಈ ಡ್ಯಾಂಡ್ರಫ್ ಸಮಸ್ಯೆ ಕೂಡ ತುಂಬಾ ಅತಿ ಆಗ್ತಾ ಇದೆ ಇತ್ತೀಚೆಗೆ. ಇದ್ರ ಬಗ್ಗೆ ಸ್ವಲ್ಪ ನೀವು ನಮ್ಮ ವೀಕ್ಷಕರಿಗೆ ಬೆಳಕು ಚೆಲ್ತೀರಾ? ನೋಡಿ ಮೇಡಮ್, ಬೇಸಿಕಲಿ ಡ್ಯಾಂಡ್ರಫ್ ಅಂದ್ರೆ ಏನು? ಇಟ್ಸ್ ಎ ಫಂಗಸ್. ಮೆಲೆಸಿಸಿಯಾ ಅಂತ ಒಂದು ಫಂಗಸ್. ನಾರ್ಮಲಿ ಅದು ನಮ್ಮ ಹೊಟ್ಟೆನಲ್ಲೂ ಇರುತ್ತೆ, ಕೂದಲು ಮೇಲೂ ಇರುತ್ತೆ. ಈ ಫಂಗಸ್ ನ ಒಂದು ಫುಡ್ ಅಂದ್ರೆ ಸೀಬಮ್, ಆಯಿಲಿ ಸೆಕ್ರೇಷನ್ಸ್. ಸೊ ನಾವು ಡೈರೆಕ್ಟ್ಲಿ ನಾವು ಡ್ಯಾಂಡ್ರಫ್ ಕಂಟಿನ್ಯೂಸ್ ಆಗಿ ಯಾವ್ದೋ ಎಣ್ಣೆಗಳ ಮೂಲಕ ಟ್ರೀಟ್ ಮಾಡ್ತಾ ಇದ್ರೆ ನಿಮ್ಗೆ ಡ್ಯಾಂಡ್ರಫ್ ಸಮಸ್ಯೆ ಮತ್ತೆ ಬರುತ್ತೆ, ಅಥವಾ ಏನೋ ಸಮಸ್ಯೆ ಜಾಸ್ತಿ ಆಗುತ್ತೆ. ಎಲ್ಲಿ ತನಕ ನೀವು ಹೊಟ್ಟೆಲಿರುವಂತ ಫಂಗಸ್ ಕ್ಲಿಯರ್ ಮಾಡೋದು ಅಲ್ಲಿ ತನಕ ತಲೆಮೇಲೆ ಬರ್ತಾನೆ ಇರುತ್ತೆ. ಸುಮಾರು ಜನ ನೋಡಿದೀನಿ, ಒಂದು ಲೂಸ್ ಮೋಷನ್, ನಾವೀಗ ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್ ಅಥವಾ ಬೇರೆ ತರ ಯಾವುದೋ ಒಂದು ಗಟ್ನ ಕ್ಲೀನ್ ಮಾಡುವಂತ ಇದು ಮಾಡಿದಾಗ ಕೂದಲು ಉದುರಿಕೆ ಸಮಸ್ಯೆ ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ಅವ್ರ ಫಂಗಸ್ ಅಲ್ಲಿ ಕಡಿಮೆ ಆಗಿದೆ ತಲೆನಂತ. ಇಲ್ಲಿ ಕಡಿಮೆ ಆದ್ರೆ ಅಲ್ಲಿ ಕಡಿಮೆ ಆಗೋದು. ಸೊ ಇಲ್ಲಿ ಜಾಸ್ತಿ ಹೊಟ್ಟೆನಲ್ಲಿ ನಮಗೆ ಜಾಸ್ತಿ ಆದಾಗಲೇ ಈ ಫಂಗಸ್ ಓವರ್ ಗೊತ್ತು, ಕೂದಲು ಮೇಲೆ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ನೋಡಿ, ಕೆಲವು ಆಯಿಲ್ಸ್ ಅಲ್ಲಿ ನಿಮಗೆಲ್ಲ ನೀಮ್ ಆಯಿಲ್ ಅಂತದೆಲ್ಲ ಇರ್ತವೆ. ಸೊ ಮೆಡಿಕೇಟೆಡ್ ಆಯಿಲ್ಸ್ ನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ತೆಗಬಹುದು. ಆದ್ರೆ ಪ್ಲೇನ್ ನೀವು ಕೊಬ್ಬರಿ ಎಣ್ಣೆನೋ ಹರಳೆ ಎಣ್ಣೆನೋ ಹಚ್ಕೊಳ್ತಾ ಹೋದ್ರೆ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂದ್ರೆ ಬರೀ ತಲೆ ಮೇಲಿಂದ ಏನೋ ಒಂದು ಅಪ್ಲಿಕೇಶನ್ ಮಾಡ್ಕೊಂಡ್ರೆ ಇದು ಕಡಿಮೆ ಆಗೋದಿಲ್ಲ. ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಬೇಕು. ಅಂದ್ರೆ ಮೂಲ ಕಾರಣ ಬೇರೆ ಕಡೆ ಇದೆ ಅಂತ ನೀವ್ ಹೇಳ್ತೀರಿ. ಡ್ಯಾಂಡ್ರಫ್ ನ ಕಡಿಮೆ ಮಾಡ್ಬೇಕು ಅಂದ್ರೂ ಕೂಡ ನಾವು ಹೊಟ್ಟೆನೆ ಟ್ರೀಟ್ ಮಾಡ್ಬೇಕು. ನಮ್ ಒಳಗಡೆಯಿಂದ ಪ್ರಕೃತಿ ಸರಿಯಾದ್ರೆ ನಿಮ್ ಡ್ಯಾಂಡ್ರಫ್ ಕ್ಲಿಯರ್ ಆಗೋದು. ಸುಮಾರು ಜನ ನೀವು ನೋಡಿರ್ಬೋದು, ಡ್ಯಾಂಡ್ರಫ್ ಗೆ ಶಾಂಪೂ ಮೇಲೆ ಶಾಂಪೂ, ಎಣ್ಣೆ ಮೇಲೆ ಚೇಂಜ್ ಮಾಡ್ತಾ ಇರ್ತಾರೆ. ಆದ್ರೆ ಡ್ಯಾಂಡ್ರಫ್ ಮತ್ತೆ ಬರ್ತಾ ಇರುತ್ತೆ. ಅವ್ರಿಗೆ ಇದನ್ನ ಕ್ಲೀನ್ ಮಾಡಿದಾಗ, ಒಂದ್ಸಲ ಪರ್ಗೇಷನ್ ಕೊಟ್ಟಾಗ ಅವ್ರ ಡ್ಯಾಂಡ್ರಫ್ ಸಮಸ್ಯೆ ನಾವು ಸಾವಿರಾರು ಜನದಲ್ಲಿ ನೋಡಿದ್ವಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗುವಂತದ್ದು. ಈವನ್ ಇದು ಹೇರ್ ಫಾಲಿಕ್ ಕೂಡ ಲೀಡ್ ಮಾಡಬಹುದು. pH ನ ವೇರಿಯೇಷನ್ ಮಾಡ್ಬಿಡುತ್ತೆ. ಹೇರ್ ಫಾಲಿಕಲ್ಸ್ ಮೇಲೆ ಬೆಳೆದಾಗ ಹೇರ್ ಫಾಲಿಕಲ್ಸ್ ನ ಬ್ಲಾಕ್ ಮಾಡುತ್ತದೆ. ಸರಿಯಾದ ಮತ್ತೆ ನಮ್ಮ ಸ್ಕಾಲ್ಪ್ ನಿಂದ ಒಳ್ಳೆ ಪೋಷಕಾಂಶಗಳನ್ನ ನಮ್ಮ ಕೂದಲ ಬುಡಕ್ಕೆ ತಲುಪೋದ್ರಲ್ಲಿ ಅದು ತಡೆಗಟ್ಟಬಿಡುತ್ತೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡೆಫಿನೆಟ್ಲಿ ಕೂದಲು ವೀಕ್ ಆಗ್ತಾ ಬರುತ್ತೆ, ಕೂದಲು ಸ್ಟಾರ್ಟ್ ಆಗುತ್ತೆ ಬೇಸಿಕಲಿ. ಅಂತಂದ್ರೆ ನೀವು ಈಗ ಹೇಳಿದ್ದನ್ನ ನಾನೊಂದು ಚಿಕ್ಕ ಸಿಮಿಲಾರಿಟಿ ನೋಡೋದಾದ್ರೆ, ಒಂದು ಬೀಜ ಭೂಮಿಯ ಒಳಗಿತ್ತು ಅಂತಂದ್ರೆ ಅದು ಮೊಳಕೆ ಬಂದು ಸಸಿಯಾಗಿ ಗಿಡವಾಗಿ ಆಗೋದಕ್ಕೆ, ಮರವಾಗಿ ಬೆಳೆಯೋದಕ್ಕೆ ಅಂತಂದ್ರೆ ನಮ್ಮ ಕೂದಲಿಗೂ ಅದನ್ನ ನಾವು ರಿಲೇಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಹೇರ್ ಫಾಲಿಕಲ್ಸ್ ಒಳಗಡೆ ಇರೋದ್ರಿಂದ ಅದು ಹೀಗೆ ಹೆಮ್ಮರವಾಗಿ ಬೆಳಿಬೇಕು ಅಂತಂದ್ರೆ ಸರಿಯಾದ ಫರ್ಟಿಲೈಸರ್ ಇರಬೇಕು, ಭೂಮಿ ಸರಿ ಇರಬೇಕು, ಮಣ್ಣು ಸರಿ ಇರಬೇಕು, ಎಲ್ಲ ಸರಿ ಇರಬೇಕು. ಅದಕ್ಕೆ ಸರಿಯಾದ ಪೋಷಕಾಂಶನೂ ಇರಬೇಕು, ಅದಕ್ಕೆ ಒಳಗಡೆಯಿಂದ ಬರ್ತಾ ಇರುವಂತ ಪ್ರಕೃತಿ ಸರಿ ಇರಬೇಕು. ಅಲ್ಲಿಗೆ ನಾವು ಗಟ್ಟನ್ನು ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೇಕು. ಗಟ್ ಡಿಸ್ಬಯೋಸಿಸ್ ಇಸ್ ಆಲ್ಸೋ ರೀಸನ್. ಇದರಲ್ಲಿ ಸರಿಯಾದ ಸೂಕ್ಷ್ಮ ಜೀವಿಗಳೇ ಇರಲ್ಲ. ಯಾಕಂದ್ರೆ ಈ ಸೂಕ್ಷ್ಮ ಜೀವಿಗಳು ನಾನು ಮುಂಚೆ ಹೇಳ್ದಂಗೆ ಈ ಜಿಂಕು, ಸೆಲೆನಿಯಂ, ಬಯೋಟಿನ್ ಅಥವಾ ಒಮೆಗಾ 3 ಇಂಥವನ್ನೆಲ್ಲ ಸರಿಯಾದ ಜಾಗಗಳಿಗೆ ಕಳಿಸಬೇಕು ಅಂತ ಹೇಳಿದ್ರೆ ಅದು ಕೆಲಸ ಮಾಡೋದೇ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳು. ಸೊ ಕೆಲವರಲ್ಲಿ ಗಟ್ ಬ್ಯಾಕ್ಟೀರಿಯಾಗಳಿರಲ್ಲ, ತುಂಬಾ ಆಂಟಿಬಯೋಟಿಕ್ ಯೂಸ್ ಮಾಡ್ತಿರ್ತಾರೆ, ತುಂಬಾ NSAIDs ಯೂಸ್ ಮಾಡಿರ್ತಾರೆ, ತುಂಬಾ ಆಂಟಾಸಿಡ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಂಥವ್ರಲ್ಲೂ ಕೂಡ ಕೂದಲು ಉದುರೋಕೆ ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಇವರಲ್ಲೂ ಕೂಡ ಡೈಜೆಷನ್ ಸರಿ ಇರಲ್ಲ, ಪ್ರೋಟೀನ್ಸ್ ಡೈಜೆಸ್ಟ್ ಆಗ್ತಾ ಇರಲ್ಲ, ತಿನ್ನಂತ ಆಹಾರದಲ್ಲಿರುವಂತ ನಮ್ಮ ಪೋಷಕಾಂಶಗಳು ಸರಿಯಾದ ನಮ್ಮ ದೇಹದ ಯಾವ ನಿರ್ದಿಷ್ಟ ಭಾಗಗಳಿಗೆ ಸೇರ್ಬೇಕೋ ಅದು ಸೇರ್ತಾ ಇರಲ್ಲ. ಸೊ ಇದರಿಂದ ಕೂಡ ಕೂದಲು ಉದುರೋಕೆ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾದ್ರೆ ಕೂದಲು ಉದುರೋದಕ್ಕೆ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ರೀಸನ್ ಒಂದು ಕಾಸ್ ಅಂತ ಇಲ್ಲ, ಕಾಂಬಿನೇಷನ್ ಆಫ್ ಕಾಸಸ್ ಅಂತ ಅದು ಯಾವ ಮೂಲದಿಂದ ಬರ್ತಾ ಇದೆ ನಿಮ್ಗೆ ಅದನ್ನ ನೀವು ಕಂಡು ಹಿಡ್ಕೊಂಡು ಸರಿಯಾದ ವೈದ್ಯರಲ್ಲಿ ತೋರಿಸಿ ಯಾವ ಮೂಲದಿಂದ ಬರ್ತಾ ಇದೆ, ಅದಕ್ಕೆ ಯಾವ ಚಿಕಿತ್ಸೆಯನ್ನ ಮಾಡ್ಕೊಂಡಾಗ ನೀವು ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನ ತುಂಬಾ ವಿಸ್ತಾರವಾಗಿ ನಮ್ಗೆ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಸರ್, ನಾವು ಈ ಕಾರಣಗಳನ್ನ ನೋಡ್ತಾ ಬಂದ್ವಿ, ಆದ್ರೆ ಈ ಕೂದಲು ಉದುರೋದಕ್ಕೆ ಯಾವ್ದಾದ್ರು ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಬೇಕಾ? ಯಾವ ರೀತಿಯ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡ್ರೆ ನಮ್ಗೆ ನಮ್ಮ ಕೂದಲು ಉದುರುವಿಕೆಗೆ ಏನು ಮೂಲ ಕಾರಣ ಅಂತ ಹೇಳಿ ನಾವು ಕಂಡು ಹಿಡ್ಕೊಳ್ಬಹುದಾ? ಸುಮಾರು ಟೆಸ್ಟ್ ಗಳಿದೆ ಹಂಗಲ್ಲಿ. ಆಕ್ಚುಲಿ ಬೇಸಿಕಲಿ ಫಸ್ಟ್ ನಮಗೆ ಡೌಟ್ ಬರುತ್ತೆ ಥೈರಾಯ್ಡ್. ಈಗ ಲೇಡೀಸ್ ನಲ್ಲಿ ಉದುರ್ತಾ ಇದೆ, ಮುಟ್ಟಿನಲ್ಲಿ ವೇರಿಯೇಷನ್ ಆಗ್ತದೆ, ತುಂಬಾ ಕೂದಲು ಉದುರ್ತದೆ, ಸಾಧಾರಣವಾಗಿ ನಾವು ಹೇಳ್ತೀವಿ ಒಂದು ಸಿಂಪಲ್ ಟೆಸ್ಟ್, ಥೈರಾಯ್ಡ್ ಟೆಸ್ಟ್ ಒಂದು ಮಾಡಿಸ್ಕೊಳ್ಳಿ. ಥೈರಾಯ್ಡ್ ಇಲ್ಲ ಅಂತ ಪಕ್ಷದಲ್ಲಿ ಇವಾಗ ನೋಡಿ ಒಂದ್ ಹೇಳ್ತೀನಿ, ಥೈರಾಯ್ಡ್ಗೆ ನಾವು ಇವಾಗ TSH ಜಾಸ್ತಿ ಆಗಿರುತ್ತೆ, T4 ಅಂತ ಒಂದು ಹಾರ್ಮೋನ್ ಕೊಡ್ತೀವಿ. TSH ಒಂದ್ 2 ತಿಂಗಳು ಬಿಟ್ಟು ನಾರ್ಮಲ್ ತೋರಿಸುತ್ತೆ, ಆದ್ರೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗಿರಲ್ಲ. ನಾರ್ಮಲಿ ಈ ಕೇಸಸ್ ನಾವು ತುಂಬಾ ನೋಡ್ತೀವಿ. ಆಕ್ಚುಲಿ ನೀವು ನಿಮ್ ಪ್ರಾಕ್ಟೀಸ್ ಅಲ್ಲಿ ನೋಡಿರ್ಬೋದು, TSH ಲೆವೆಲ್ ನಾರ್ಮಲ್ ಇದೆ ಮೇಡಮ್, ನನಗೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ. ಅಲ್ಲಿ ಅಡಿಷನಲ್ ಇರುತ್ತೆ. ಆಕ್ಚುಲಿ ನಾವು ಜಸ್ಟ್ T4 ಹಾರ್ಮೋನ್ ನ ಕೊಟ್ಬಿಟ್ಟು ನಿಮ್ಗೆ ಕೂದಲು ಸಮಸ್ಯೆ ಕರೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಥೈರಾಯ್ಡ್ ಸರಿ ಮಾಡ್ತೀರಾ ನೀವು, ಆದ್ರೆ ನಿಮಗೆ ಇರುವಂತ ಪ್ರಾಬ್ಲಮ್ ಹಂಗಿರುತ್ತೆ. ಹೌದು, ಹಾರ್ಮೋನ್ ನಾರ್ಮಲ್ ರೇಂಜ್ ಗೆ ಬಂದರೂ ಸಹ ಅವರಿಗೆ ಈ ಸಮಸ್ಯೆ ಕಡಿಮೆ ಆಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಏನಾಗಿರುತ್ತೆ ಅಂತ ಹೇಳಿ ಥೈರಾಯ್ಡ್ ಉಂಟು ಮಾಡುವಂತ ಆಲ್ರೆಡಿ ಡ್ಯಾಮೇಜ್ ಮಾಡುವಂತ. ಸೊ ಹಾಗಾಗಿ ನೀವು ಮೇನ್ ಅಂತ ಹೇಳಿದ್ರೆ
TSH ನ ಜಾಸ್ತಿ ಮಾಡೋ ಜೊತೆಗೆ ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ವೈಟಮಿನ್ ಡಿ ಲೆವೆಲ್ಸ್ ಸಾಧಾರಣವಾಗಿ ಸೌತ್ ಇಂಡಿಯನ್ಸ್ ಅಲ್ಲಿ ತುಂಬಾ ಕಡಿಮೆ ಇದೆ. ನಾವ್ ಯಾಕಂದ್ರೆ ವಿಟಮಿನ್ ಡಿ ನಮಗೆ ಸೂರ್ಯ ಬೆಳಕಿನ ಸಿಕ್ಕಿದ್ರು ಕೂಡ ಕೊಲೆಸ್ಟ್ರಾಲ್ ಮೇಲೆ ಬಿದ್ಮೇಲೆ ಅದು ಲಿವರಿಗೂ ಕನ್ವರ್ಟ್ ಆಗ್ಬಿಟ್ಟು ಅದು ಹೆಪಟೋಸೈಟ್ಸ್ ಅಲ್ಲಿ ಅಡಿಪೋಸ್ ಟಿಶ್ಯೂಸ್ ನಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು. ನಮ್ಮ ದೇಶದಲ್ಲಿ ಅದೊಂದು ಜೆನೆಟಿಕಲಿ ಏನೋ ಜಾಸ್ತಿ ಸ್ಟೋರ್ ಮಾಡುವಂತ ಕೆಪಾಸಿಟಿ ನಾವು ಕಳ್ಕೊಳ್ತಾ ಇದೀವಿ, ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬೇರೆ ಸುಮಾರು ಸಮಸ್ಯೆಯಿಂದ. ಹಾಗಾಗಿ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಕೂಡ ನೋಡ್ಕೋಬೇಕು. ಮೂರನೇದಾಗಿ ಹಿಮೋಗ್ಲೋಬಿನ್ ಒಂದು ಟೆಸ್ಟ್ ಮಾಡೋದು ಅಥವಾ ವಿತ್ ಫೆರಿಟಿನ್ ಐರನ್ ಪ್ರೊಫೈಲ್ ನ ಮಾಡಿಸ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಸಾಧಾರಣ ಕಂಡು ಬರುತ್ತೆ. ಇದೆಲ್ಲ ಟೆಸ್ಟ್ಗಳು ನೀವಾಗ ಡೈರೆಕ್ಟ್ ಆಗಿ ಮಾಡ್ಸ್ಕೊಳಕ್ ಹೋಗ್ಬೇಡಿ. ಈ ಟೆಸ್ಟ್ಗಳು ಇದಾವೆ, ವೈಟಮಿನ್ ಡಿ ಇರ್ಬೋದು, ಫೆರಿಟಿನ್ ಲೆವೆಲ್ಸ್ ಇರ್ಬೋದು, ಹಿಮೋಗ್ಲೋಬಿನ್ ಇರ್ಬೋದು, CBC ಇರ್ಬೋದು, ಅಥವಾ ನಾನು ಹೇಳ್ದಂಗೆ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಇರ್ಬೋದು, ಇಲ್ಲ ಟೋಟಲ್ ಟೆಸ್ಟೋಸ್ಟೆರೋನ್ ಅಂತ ಒಂದು ಹಾರ್ಮೋನಲ್ ಅನಾಲಿಸಿಸ್ ಇರ್ಬೋದು. ಇಂಥವೆಲ್ಲ ಟೆಸ್ಟ್ಗಳು ಸುಮಾರು ಇದಾರೆ. ಆದ್ರೆ ನೀವು ಸರಿಯಾದ ಒಂದು ಡಾಕ್ಟರ್ ತೋರಿಸ್ಬಿಟ್ಟು ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಥ ಟೆಸ್ಟ್ಗಳು ಮಾಡಿಸ್ಕೊಳ್ಳಿ. ನೀವೇ ಹೋಗಿ ಲ್ಯಾಬಲ್ಲಿ ಹೋಗ್ಬಿಟ್ಟು ನನಗೇನೋ ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋಕ್ಕಿಂತ ಬೆಟರ್ ಟು ಶೋ ಎ ಡಾಕ್ಟರ್. ನಿಮಗೆ ಈ ತರ ಸಮಸ್ಯೆಗಳನ್ನ ಇದ್ದಾಗ ಅವ್ರು ನಿಮಗೆ ನೋಡ್ಬಿಟ್ಟು ನಿಮಗೆ ಇಂಥದೇ ನಿರ್ದಿಷ್ಟವಾದ 1-2 ಟೆಸ್ಟ್ಗಳು ಹೇಳ್ತಾರೆ. ಅದನ್ನ ಮಾಡಿಸ್ಕೊಂಡು ಅದರಲ್ಲಿ ಕಂಡು ಹಿಡಿದ್ರೆ ನಿಮ್ಮ ಕೂದಲು ಉದುರಿಕೆ ಸಮಸ್ಯೆಯಿಂದ ಸಾದಷ್ಟು ಬೇಗ ಹೊರಗಬಹುದು. ಓಕೆ, ಇದಕ್ಕೆ ಒಂದೆರಡು ಮನೆ ಮದ್ದುಗಳನ್ನ ಏನಾದ್ರೂ ನೀವು ಸಜೆಸ್ಟ್ ಮಾಡಬಹುದಾ? ಕೂದಲು ಉದುರೋದಕ್ಕಾಗಿರ್ಬಹುದು ಅಥವಾ ಡ್ಯಾಂಡ್ರಫ್ ಸಮಸ್ಯೆಗಾಗಿರ್ಬಹುದು. ಈಗ ಅವರು ಶಾಂಪೂ ಮೇಲೆ ಶಾಂಪೂ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ್ದನ್ನ ಉಪಯೋಗಿಸಿ ಅವ್ರು ಹೇರ್ ವಾಶ್ ಅನ್ನ ಮಾಡಬಹುದು ಸ್ಕ್ಯಾಲ್ಪ್ ಕ್ಲೀನ್ ಇರೋ ಹಂಗೆ? ಇವಾಗ ನೋಡಿ, ನಿಮಗೆ ನಾನು ಒಂದು ಸಜೆಷನ್ ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ತುಂಬಾ ಆಡ್ ಗಳನ್ನ ನೋಡ್ಬಿಟ್ಟು ಆ ಸ್ಪ್ರೇಗಳೆಲ್ಲ ಮಾಡ್ಕೊಳ್ತಾರೆ ತುಂಬಾ ಜನ. ಸಿರಮ್ಗಳು ಮತ್ತೆ ಹೇರ್ ಕಲರಿಂಗ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಸಣ್ಣ ವಯಸ್ಕರಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಹೇರ್ ಸ್ವಲ್ಪ ಬೆಳ್ಳಗೆ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಡೈಸ್ಗಳು ಚೇಂಜ್ ಮಾಡುವಂಥದ್ದು, ಅದನ್ನ ಶಾಂಪೂ ಮೇಲೆ ಶಾಂಪೂಗಳನ್ನ ಚೇಂಜ್ ಮಾಡುವಂಥದ್ದು, ಕೂದಲ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳುವಂಥದ್ದು, ಅದನ್ನ ಒಂದು ಬಿಟ್ಬಿಡಿ. ಒಂದು ಎರಡನೇದಾಗಿ ತುಂಬಾ ಹುಳಿ ಮತ್ತು ತುಂಬಾ ಖಾರ ಇರುವಂತ ಐಟಮ್ಸ್ ಗಳನ್ನ ಆದಷ್ಟು ತೆಗೆದಾಕಬೇಕು. ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲೂ ಕೂಡ ನೀವು ಹೇರ್ ಕೇರ್ ಹೊತ್ತಿಗೆ ಆಕ್ಚುಲಿ ತುಂಬಾ ಹುಳಿ ತಿನ್ಬೇಡಿ, ಖಾರ ತಿನ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದೇ ಕಾರಣಕ್ಕೆ, ಯಾಕಂದ್ರೆ ಹೇಳಿದ್ರೆ ಅದು ಉಬ್ಬುಗಳನ್ನ ವೀಕ್ ಮಾಡ್ತವೆ ಅಂತ ಹೇಳ್ಬಿಟ್ಟು. ಮೂರನೇದಾಗಿ ನಿಮ್ಮ ಆಹಾರ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸಮತೋಲಿತವಾದ ಒಂದು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇರಬೇಕು. ಇವಾಗ ಹೇಗಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಹಸಿವಿಲ್ಲ, ಆದ್ರೆ ವಿ ಹ್ಯಾವ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಸರಿಯಾದ ಪೋಷಕಾಂಶಗಳನ್ನ, ಸರಿಯಾದ ಪೋಷಕಾಂಶಗಳನ್ನ ಸೇವಿಸ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲ ಈ ಬೀಜಗಳು, ಈ ತರ ಏನಿದೆ ನಿಮ್ಮ ಸೊಪ್ಪುಗಳು, ತರಕಾರಿಗಳು, ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಈ ಮೀನು, ಮಾಂಸ ಅಂತ ಇತ್ಯಾದಿ ಆಹಾರಗಳಲ್ಲಿ ಹೆಚ್ಚಿರುತ್ತೆ. ಕೇವಲ ಕಾರ್ಬೋಹೈಡ್ರೇಟ್ಸ್, ಚಪಾತಿ ಬಿಟ್ಟರೆ ರೈಸು, ಅದನ್ನ ತಿನ್ಬಿಟ್ಟು ಸ್ವಲ್ಪ ತಿಳಿಸಾರು, ಸ್ವಲ್ಪ ಮಜ್ಜಿಗೆ, ಅದ್ರಲ್ಲಿ ಏನ್ ನ್ಯೂಟ್ರಿಷನ್ ಅಂತ ಏನು ಇಲ್ವೇ ಇಲ್ಲ, ಬೇಕಾಗಿರುವಂತ ಪೋಷಕಾಂಶಗಳೇ ಇಲ್ಲ. ಸೊ ಹಾಗಾಗಿ ಅದನ್ನ ನೀವು ಅವಾಯ್ಡ್ ಮಾಡ್ಬಿಟ್ಟು ಆದಷ್ಟು ಸೊಪ್ಪುಗಳನ್ನ, ತರಕಾರಿಗಳನ್ನ, ಬೀಜಗಳನ್ನ, ಈ ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಇರ್ಬೋದು, ಒಳ್ಳೆ ಪ್ರೋಟೀನ್ ಜಾಸ್ತಿ ಇರುವಂತ ಆಹಾರಗಳನ್ನ ಸೇವಿಸ್ತಾ ಬಂದು ಪ್ರಾಕ್ಟೀಸ್ ಮಾಡಿ. ಈಗ ಮಕ್ಕಳಿಗೂ ಕೂಡ ಅದನ್ನ ಇವಾಗ ಇದನ್ನ ಪ್ರಾಕ್ಟೀಸ್ ಮಾಡಿಸಿ. ಯಾಕಂತ ಹೇಳಿದ್ರೆ ತುಂಬಾ ಚಿಪ್ಸ್, ತುಂಬಾ ಚಾಕ್ಲೇಟ್ಸ್ ಇವುಗಳು ಜಾಸ್ತಿ ಆಗಿದೆ, ಜಂಕ್ ಫುಡ್ ಹೆಚ್ಚಾಗಿದೆ. ಅವರಲ್ಲಿ ಝೀರೋ ನ್ಯೂಟ್ರಿಷನ್, ಓನ್ಲಿ ಕ್ಯಾಲರೀಸ್. ಸೊ ಈ ತರ ಫುಡ್ ನ ಅವಾಯ್ಡ್ ಮಾಡ್ಬಿಟ್ಟು ಆದಷ್ಟು ನಿಮ್ಮ ಮನೇಲೆ ಇದ್ ಮಾಡ್ಕೊಳ್ಳಿ. ಹಸಿರು ಸೊಪ್ಪುಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಅದರಲ್ಲೂ ಕೂಡ ವೈಟಮಿನ್ B12 ಇರ್ಬೋದು, ಬಯೋಟಿನ್ ಇರ್ಬೋದು, ಈ ತರ ಸುಮಾರು ಖನಿಜಾಂಶಗಳು ಮೇನ್ ಆಗಿ ಸಿಗ್ತಾವೆ ನಮಗೆ. ಗ್ರೀನ್ ಜ್ಯೂಸ್ ಅನ್ನ ಏನಾದ್ರು ಮಾಡ್ಕೊಂಡು ಅವರು ನಿತ್ಯ ಸೇವಿಸಬಹುದು, ಅದು ಮಾಡಬಹುದು. ಮತ್ತೆ ಈ ಡ್ಯಾಂಡ್ರಫ್ ಸಮಸ್ಯೆ ಅಂತ ಹೇಳಿದ್ರಿ, ಆ ಡ್ಯಾಂಡ್ರಫ್ ಸಮಸ್ಯೆಗೆಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಮೆಡಿಕಲ್ ಆಯಿಲ್ಸ್ ಅಥವಾ ಈ ಒಂದು DHT ಬ್ಲಾಕರ್ಸ್ ಅಂತ ನಾರ್ಮಲಿ ಯೂಸ್ ಮಾಡ್ತಾರೆ. ಇವಾಗ ಕೂದಲು ಉದುರ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣ ಅವರು ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಅದು ಮಿನಾಕ್ಸಿಡಿಲ್ ಇನ್ನೊಂದು DHT ಬ್ಲಾಕರ್ಸ್ ನ ಜಾಸ್ತಿ ಹೇರಳವಾಗಿ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಸೊ ನ್ಯಾಚುರಲ್ DHT ಬ್ಲಾಕರ್ಸ್ ಇದಾವೆ ಆಕ್ಚುಲಿ. ಫಾರ್ ಎಕ್ಸಾಂಪಲ್ ಆನಿಯನ್ ಜ್ಯೂಸ್ ಇರ್ಬೋದು ಅಥವಾ ಗ್ರೀನ್ ಟೀ ಇರ್ಬೋದು, ಇದೆಲ್ಲ ನ್ಯಾಚುರಲ್ ಆಗಿ DHT ಬ್ಲಾಕ್ ಮಾಡ್ತವೆ. ಸೊ ಈ ತರ ಒಂದು ಅಪ್ಲೈ ಮಾಡೋದ್ರಿಂದ ಕೂಡ ನೀವು ನ್ಯಾಚುರಲ್ ಆಗಿ ನಿಮ್ಮ ಒಂದು DHT ಬ್ಲಾಕರ್ಸ್ ಆಗಿ ಯೂಸ್ ಮಾಡ್ಬಿಟ್ಟು ಹೇರ್ ನ ವಾಶ್ ಮಾಡ್ಕೊಳ್ಳುವಂಥದ್ದು. ಆದಷ್ಟು ಸೇಫ್ ಆಗಿರುವಂತ ಶಾಂಪೂಸ್ ನ, ಆದಷ್ಟು ತುಂಬಾ ಜಾಸ್ತಿ ಕೆಮಿಕಲ್ಸ್ ಇರುವಂತದ್ದು ಅದ್ ನೋಡಿ. ನಮ್ಮಲ್ಲಿ ಲೇಬಲ್ ಓದೋದೇ ಕಡಿಮೆ, ಏನ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಒಂದು ಆಡ್ ಬಂತು, ಅದು ಚೆನ್ನಾಗಿದೆ ಅಂತ ತಗೊಂಡ್ಬಿಡ್ತಾರೆ. ಆಕ್ಚುಲಿ ಅದರಲ್ಲಿ ಹಿಡನ್ ತುಂಬಾ ಇರ್ತವೆ. ಸೊ ಅದ್ರಲ್ಲಿ ಇರುವಂತ ತುಂಬಾ ಡೇಂಜರಸ್ ಐಟಮ್ಸ್ ಗಳು ನಿಮ್ಗೆ ಗೊತ್ತಿರಬೇಕು. ಆ ಡೇಂಜರಸ್ ಐಟಮ್ಸ್ ಗಳು ಇಲ್ದಲ್ಲೇ ಇದ್ದಂತ ಒಂದು ಕಾಸ್ಮೆಟಿಕ್ಸ್ ನ ಹೇರಳವಾಗಿ ಬಳಸಿ ಆದಷ್ಟು ನ್ಯಾಚುರಲ್ ಆಗಿ ಇರುವಂತ ಎಣ್ಣೆಗಳನ್ನ ಮತ್ತೆ ಯೂಸ್ ಮಾಡೋದ್ರಿಂದ ಕೂದಲಿನ ಆರೋಗ್ಯವನ್ನ ನಾವು ಸೇವ್ ಮಾಡ್ತೀವಿ. ಹೌದು ಹೌದು. ಹಾಗಾಗಿ ಈ ರೀತಿಯಲ್ಲಿ ಒಂದು ನಾವು ಅದರ ಕಾಸಸ್ ಗಳನ್ನ ಚೆನ್ನಾಗಿ ಅರ್ಥಕೊಂಡಾಗ, ಸರಿಯಾಗಿ ಅರ್ಥಕೊಂಡು ಅದರ ಬಗ್ಗೆ ನಾವು ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಗಳನ್ನ ಮಾಡ್ಕೊಂಡಾಗ ಹೇರ್ ಫಾಲ್ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಪ್ರತಿಯೊಬ್ಬರಿಗೂ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ. ಆ ಕಾರಣಗಳನ್ನ ತಿಳ್ಕೊಂಡು ಆ ಮೂಲಕ ಚಿಕಿತ್ಸೆಗಳನ್ನ ಮಾಡ್ಕೊಂಡಾಗ ನಮ್ಮಲ್ಲಿ ಪರಿಣಾಮಕಾರಿಯಾಗಿ ನಾವು ಈ ಕೂದಲು ಉದುರೋ ಸಮಸ್ಯೆಯಿಂದ ದೂರ ಆಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೆ ನಮ್ಗೆ ಕೂದಲು ಉದುರೋ ಸಮಸ್ಯೆ ಅದು ಯಾವ್ಯಾವ ಮೂಲಗಳಿಂದ ಬರುತ್ತೆ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳನ್ನ ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ರೀತಿಯ ಮನೆ ಮದ್ದನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಬೆಳಕನ್ನು ಚೆಲ್ಲಿದಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಅವರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇವೆ. ನಮಸ್ಕಾರ.